ನಾನು ಅಭಯ ಫೌಂಡೇಶನ್ ವತಿಯಿಂದ ರಾಮಕೃಷ್ಣ ರೇಣುಗುಟ್ಲ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಬಳ್ಳಾರಿ ಸೂರ್ಯನಾರಾಯಣ ರೆಡ್ಡಿ ಸರ್ ಅವರ ಸೇವಾ ಭಾವನೆಯಿಂದ ಅವರು ಇವತ್ತು ಮುಂದೆ ಬಂದು ನಮಗೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ, ಒಂದು ಸರ್ವಿಸ್ ಮಾಡೋ ಹುಡುಗರಿಗೆಲ್ಲರಿಗೂ ಒಂದು ಆ್ಯಕ್ಟಿವಿಟಿ ಮಾಡಿ ಅಂತ. ಸೊ ಅವರೇ ಟೋಟಲ್ ಇದಕ್ಕೆಲ್ಲ ಈವೆಂಟ್ ಡೊನೇಷನ್ಸ್ ಎಲ್ಲ ಅವರೇ ಕೊಟ್ಬಿಟ್ಟು ನಮಗೆ ಈ ಸೇವೆ ಮಾಡಿದ್ದಕ್ಕೆ ನಮಗೂ ಒಂದು ಪುಣ್ಯ ಬರೋಂಗೆ ಅವರ ಭಾಗ್ಯ ಅವರಿಂದನೇ ನಮಗೊಂದು ಅವಕಾಶ ಬಂದಿದೆ. ಸೊ ಅವರ ಜೊತೆಗೆ ನಮಗೂ ನಮ್ಮ ಫೌಂಡೇಶನ್ ಕಮಿಟಿ ಮೆಂಬರ್ಸ್ಗೂ ಯಾರ್ಯಾರು ಬಂದಿದ್ದೀರೋ ಅವರೆಲ್ಲ 2 ತಾಸು ಎಲ್ಲ ಕೆಲಸ ಮಾಡಿದ್ದಕ್ಕೆ ಅವ್ರು ಸೇವೆ ಮಾಡಿದ್ದಕ್ಕೆ ಪುಣ್ಯ ಬರುತ್ತೆ ಅಂತ ಎಲ್ಲ ಆಗ್ತಾಯಿದೆ. ಸೊ ಈ ಬಳ್ಳಾರಿಯಲ್ಲಿ ಇವರು ಏನು ಹೇಳ್ಬೇಕು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದರೆ ಇವರೊಬ್ಬ ಪೊಲಿಟಿಷಿಯನ್ ಅಂತಂತಾರೆ. ಪೊಲಿಟಿಷಿಯನ್ ಅಂತ ಯಾವತ್ತಿಗೂ ನಾವು ಯಾರೂ ನೋಡಿಲ್ಲ. ಅವರೊಬ್ಬ ಬಿಸ್ನೆಸ್ ಮ್ಯಾನ್, ಯಾವಾಗಲೂ ಕೊಡೋದ್ರಲ್ಲೇ ಇರ್ತದೆ, ಅವ್ರ ಕೈ ಯಾವಾಗಲೂ ಕೊಡೋದ್ರಲ್ಲೇ ಇರುತ್ತೆ. ಸೊ ಇದೇ ಅಲ್ಲ, ಏನೇ ಇರಲಿ, ಸಣ್ಣ ಕೆಲಸದಿಂದ ಇದು ದೊಡ್ಡ ಕೆಲಸದವರೆಗೆ ಅವ್ರ ಸಜೆಷನ್ಸ್ ಯಾವತ್ತಿಗೂ ನಮ್ಮ ಫೌಂಡೇಶನ್ಗೂ ಮತ್ತು ಬಳ್ಳಾರಿ ಜನರಿಗೆ ಇದ್ದೇ ಇರುತ್ತೆ. ಸೊ ಇದೇ ಥರ ಮುಂದೆ ಅವರ ಜನ್ಮದಿನ 71ನೇ ಬರ್ತ್ಡೇ ಶುಭ ಕೋರಿಂದ ಈ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ ಅವರು. ಸೊ ಇದೇ ಥರ ಅವರು ಲಾಂಗ್ ಲೀವ್, ಒಳ್ಳೆಯ ಆರೋಗ್ಯ ಐಶ್ವರ್ಯದಿಂದ 100 ವರ್ಷ ಮೇಲೆ ಜೀವನ ಮಾಡ್ಬೇಕಂತೇಳ್ಬಿಟ್ಟು ಕೋರ್ಕೊಂತ ನಮ್ಮ ಫೌಂಡೇಶನ್ ವತಿಯಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಇದೇ ಥರ ಅವ್ರ ಕೈ ನಮ್ಮ ಎಲ್ಲ ಬಳ್ಳಾರಿ ಜನರಿಗೆ ಇರಲಿ ಅಂತ ಹೇಳ್ಬಿಟ್ಟು 1-2 ಮಾತನ್ನು ಮುಗಿಸ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.